ಎಲ್ರಿಗೂ ನಮಸ್ಕಾರಗಳು. ಎಲ್ರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಯೇಸು ಕ್ರಿಸ್ತ 2000 ವರ್ಷಗಳ ಹಿಂದೆ ಇಸ್ರೇಲ್ನ ಬೆತ್ಲೆಹೇಮ್ ಎಂಬುವಂಥ ನಗರದಲ್ಲಿ ಮೇರಿ ಹಾಗೂ ಜೋಸೆಫ್ ರವರ ಮಗನಾಗಿ ಜನಿಸ್ತಾರೆ. 2000 ವರ್ಷಗಳ ಹಿಂದಿನ ಧಾರ್ಮಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿಯನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಮೂಢನಂಬಿಕೆ, ಕಂದಾಚಾರ, ಜಾತೀಯತೆ, ಧರ್ಮಾಂಧತೆಗಳು ತುಂಬಿ ತುಳ್ಕಾಡ್ತಾ ಇರತಕ್ಕಂಥ ಸಂದರ್ಭ. ನರಬಲಿ, ಪ್ರಾಣಿ ಬಲಿ, ಯುದ್ಧದ ಹೆಸರಿನಲ್ಲಿ ದಾಳಿ ಮಾಡ್ತಕ್ಕಂಥದ್ದು, ಊರುಗಳನ್ನೇ ನಾಶ ಮಾಡ್ತಕ್ಕಂಥ ಪ್ರವೃತ್ತಿ 2000 ವರ್ಷಗಳ ಹಿಂದೆ ನಾವು ನೋಡ್ತೇವೆ. ಯೇಸು ಕ್ರಿಸ್ತರು ಜನಿಸಿದಂಥ ಸಂದರ್ಭದಲ್ಲಿ ದೇವರು ಅವರನ್ನು ಈ ಜಗತ್ತಿನ ಶಾಂತಿಗೋಸ್ಕರವಾಗಿ ಜಗತ್ತಿನಲ್ಲಿ ಸಮಾನತೆ ನೆಲೆಸಬೇಕು, ಎಲ್ಲರೂ ಸುಖ ಶಾಂತಿಯಿಂದ ಬದುಕಬೇಕು ಎಂಬುವಂಥ ನಿಟ್ಟಿನಲ್ಲಿ ಈ ಪ್ರಕೃತಿ ಅಂದರೆ ಸೃಷ್ಟಿಕರ್ತ ಪರಮಾತ್ಮನು ಯೇಸು ಕ್ರಿಸ್ತರನ್ನು ಈ ಭೂಮಿ ಮೇಲೆ ಅವತರಿಸುವಂತೆ ಮಾಡ್ತಾರೆ. ಯೇಸು ಕ್ರಿಸ್ತರು ಒಬ್ಬ ಸಂಚಾರಿ ಜಂಗಮ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಹಂಗೆ ಸಂಚಾರವನ್ನು ಮಾಡ್ತಾ ಜನಗಳಿಗೆ ಒಂದು ಆಧ್ಯಾತ್ಮಿಕತೆಯ ಅರಿವನ್ನು ಮೂಡಿಸ್ತಾ, ಸಾಮಾಜಿಕ ಸಮಾನತೆಯನ್ನು ಸಾರ್ತಾ, ಸತ್ಯವಾದಂತಹ ಧರ್ಮ ಬೋಧನೆಯನ್ನು ಮಾಡ್ತಾ, ಒಂದು ಕಡೆ ನಿಲ್ಲದೆ ಹಳ್ಳಿಗೂ ಸಂಚಾರವನ್ನು ಮಾಡಿ ಈ ಜಗತ್ತಿನಲ್ಲಿ ಶಾಂತಿ ಪ್ರೀತಿ ನೆಲೆಸುವಂತೆ ಮಾಡಿದಂಥ ಒಬ್ಬ ಪುಣ್ಯಾತ್ಮ, ಒಬ್ಬ ಅಮರ ಜೀವಿ. ಇಂತಹ ಯೇಸು ಕ್ರಿಸ್ತರ ಜಯಂತಿ ಪ್ರತಿ ವರ್ಷ ಡಿಸೆಂಬರ್ನ 25ನೇ ದಿನಾಂಕದಂದು ಎಲ್ಲ ರಾಷ್ಟ್ರಗಳು ಕೂಡ ಆಚರಣೆ ಮಾಡ್ತವೆ. ಕಾರಣ ಏನು ಅಂತ ಹೇಳಿದರೆ, ಆತ ಒಬ್ಬ ಪ್ರೀತಿ ಸಂದೇಶಕ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಯಾವುದೇ ಭೇದ ಭಾವವಿಲ್ಲದಲೇ ಪ್ರೀತಿಸಬೇಕು, ನೆರೆಹೊರೆಯವರನ್ನು ಪ್ರೀತಿಸಬೇಕು, ಸೇವೆ ಮಾಡಬೇಕು ಎಂಬುವಂಥ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ, ಮಾನವ ಕುಲಕ್ಕೆ ನೀಡಿದಂತಹ ಒಬ್ಬ ಪ್ರವಾದಿ ಯೇಸು ಕ್ರಿಸ್ತ. ಡಿಸೆಂಬರ್ 25ನೇ ತಾರೀಕು ಅಂತಹ ಮಹಾನುಭಾವರ ಒಂದು ಜಯಂತಿಯನ್ನು ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಅವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಪ್ರತಿಯೊಬ್ಬ ಮಾನವನು ಕೂಡ ಸ್ವಾರ್ಥರಹಿತವಾದಂಥ ಜೀವನವನ್ನು ನಡೆಸಬೇಕು. ಯೇಸು ಕ್ರಿಸ್ತ ತನಗೋಸ್ಕರ ಏನೂ ಮಾಡಿಕೊಳ್ಳಲಿಲ್ಲ. ಎಲ್ಲೂ ಮನೆಯನ್ನು ಕಟ್ಕೊಳ್ಳಲಿಲ್ಲ, ಆಸ್ತಿ ಮಾಡಿಕೊಳ್ಳಲಿಲ್ಲ, ಸಂಪತ್ತನ್ನು ಕ್ರೋಢೀಕರಣ ಮಾಡಲಿಲ್ಲ. ಹಳ್ಳಿಯಿಂದ ಹಳ್ಳಿಗೆ ಸಂಚಾರವನ್ನು ಮಾಡ್ತಾ ಶೂನ್ಯ ಸಂಪಾದನೆಯನ್ನು ಮಾಡಿದರು. ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದರು. ಅಂದು ಸಂಪಾದನೆ ಮಾಡಿದಂಥ ಪ್ರೀತಿ ಇವತ್ತು ವಿಶ್ವದಾದ್ಯಂತ ಅವರ ಅನುಯಾಯಿಗಳು ಶಾಲಾ ಕಾಲೇಜುಗಳನ್ನು ತೆರೆಯುವಂತಹದ್ದು, ಅನಾಥಾಶ್ರಮಗಳನ್ನು ಮಾಡುವಂಥದ್ದು, ಸಮಾಜ ಸೇವೆಯನ್ನು ಮಾಡುವಂಥದ್ದು, ಸತ್ಯವಾದಂತಹ ಬೋಧನೆಗಳನ್ನು ತಿಳಿಸುವಂಥದ್ದು, ಈ ರೀತಿ ಕೆಲಸಗಳು ನಡೀತಾ ಇದ್ದಾವೆ. ಅವರ ಅನುಯಾಯಿಗಳಾಗಿದ್ದಂತಹ ಮದರ್ ತೆರೇಸರವರು ಇದೇ ಭಾರತ ದೇಶದಲ್ಲಿ ಕೊಳಗೇರಿಗಳಿಗೆ ಹೋಗಿ, ರೋಗಿಷ್ಠರ ಮನೆಗೆ ಹೋಗಿ ಆ ಮಕ್ಕಳ ಸೇವೆಯನ್ನು ಮಾಡಿ, ಪಾಲನೆಯನ್ನು ಮಾಡಿ, ಇಡೀ ಭಾರತ ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೆ ವಿಶ್ವಮಾತೆ ಎನಿಸಿಕೊಂಡಂಥವರು ಮದರ್ ತೆರೇಸರವರು. ಹೀಗಾಗಿ ಇಂತಹ ಲಕ್ಷಾಂತರ ಜನ ಅನುಯಾಯಿಗಳು ಪ್ರಪಂಚದಾದ್ಯಂತ ಹರಡಿ ಯೇಸು ಕ್ರಿಸ್ತನ ಸಂದೇಶವನ್ನು ತಿಳಿಸ್ತಾ ಜಗತ್ತಿನಲ್ಲಿ ಶಾಂತಿ ನೆಲೆಸಲು ಕಾರಣೀಭೂತರಾಗಿದ್ದಾರೆ. ನಾವೆಲ್ಲರೂ ಕ್ರಿಸ್ತ ಜಯಂತಿಯ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ, ಸಂತೋಷ ಪಡೋಣ. ಯೇಸು ಕ್ರಿಸ್ತನ ಒಂದು ಮೂಲ ಉದ್ದೇಶ ಏನಾಗಿತ್ತು ಅದನ್ನು ಆಚರಿಸೋಣ, ಅನುಭವಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ನಮಸ್ಕಾರಗಳು.